ದಾರಿ ವ್ಯಕ್ತಿ 1857ರ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಡಿ ಎತ್ತಿದ ವೀರ. ಜುಲೈ 19, 1827ರಂದು ಉತ್ತರ ಪ್ರದೇಶದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಇವರು 3 ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡು ದೊಡ್ಡವರಾದ ನಂತರ ತನ್ನ ತಾಯಿ ಮತ್ತು ತಂಗಿಯನ್ನು ಸಾಕುವ ಸಲುವಾಗಿ ಬ್ರಿಟಿಷ್ ಸೇನೆಗೆ ಸೇರಿಕೊಳ್ತಾರೆ. 1857 ಅಂದು ಬ್ರಿಟಿಷರ ಕಾನೂನು ಇವರನ್ನು ಕೆರಳಿಸುವಂತೆ ಮಾಡಿತು. ಎನ್ಫೀಲ್ಡ್ ರೈಫಲ್ ಇದಕ್ಕೆ ಬಳಸುತ್ತಿದ್ದ ಬುಲೆಟ್ಗಳ ಮೇಲಿನ ಕವರ್ಗಳನ್ನು ಅಲ್ಲಿನಿಂದ ಕಚ್ಚಿ ತೆಗೆಯಬೇಕಿತ್ತು. ಆದರೆ ಕೋಪಗೊಳ್ಳುವ ವಿಷಯ ಏನೆಂದರೆ ಅದಕ್ಕೆ ಹಸುವಿನ ಮತ್ತು ಹಂದಿಯ ಕೊಬ್ಬನ್ನು ಸವರಿರುವ ವಿಷಯ. ಹಿಂದೂಗಳಿಗೆ ಹಸು ಪವಿತ್ರ ಜೀವಿ, ಆದರೆ ಮುಸ್ಲಿಮರಿಗೆ ಹಂದಿ ಅಪವಿತ್ರ ಜೀವಿ. ಇದರಿಂದ ಹಿಂದೂ ಮತ್ತು ಮುಸ್ಲಿಂ ಯುವಕರು ಸಹಿಸಲಿಲ್ಲ. ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದರು. ಅದರಲ್ಲಿ ಮುಖ್ಯವಾಗಿ ನಿಂತಿದ್ದು ಮಂಗಲ್ ಪಾಂಡೆ ಅವರು ಒಂದು ಕೈಯಲ್ಲಿ ಪಿಸ್ತೂಲು, ಒಂದು ಕೈಯಲ್ಲಿ ಕತ್ತಿ ಹಿಡಿದು ಬ್ರಿಟಿಷರ ವಿರುದ್ಧ ಮುಗಿಬಿದ್ದು ಇಬ್ಬರು ಅಧಿಕಾರಿಗಳನ್ನು ಕೊಂದೇ ಬಿಟ್ಟರು. ಆ ದಿನ ನರಿಗಳ ಗುಂಪು ಒಂದು ಸಿಂಹವನ್ನು ಬಂಧಿಸಲು ಎಷ್ಟು ಹರಸಾಹಸ ಪಡಬೇಕಾಯಿತು ಅಂದರೆ ಏಕಾಂಗಿಯಾಗಿ ನಿಂತಿದ್ದ ಪಾಂಡೆಯವರ ಹತ್ರ ಬ್ರಿಟಿಷರು ಹೋಗೋದಕ್ಕೂ ಎದುರುಕೋತಿದ್ರು. ಪಾಂಡೆಯವರ ವಿರುದ್ಧ ಎಲ್ಲರೂ ಒಟ್ಟಾಗಿ ಮುಗಿಬಿದ್ದು ಬಂಧಿಸಲು ಯಶಸ್ವಿಯಾದಾಗ ತನ್ನ ಎದೆಗೆ ತಾವೇ ಗುಂಡು ಹೊಡೆದುಕೊಂಡ ಪಾಂಡೆ ಕಾರಣ ಬ್ರಿಟಿಷರ ಕೈಗೆ ಸಿಕ್ಕಿಕೊಳ್ಳಬಾರದು ಎಂದು. ಆದರೆ ಬ್ರಿಟಿಷರು ಹೇಗೋ ಅವರಿಗೆ ಚಿಕಿತ್ಸೆ ಕೊಟ್ಟು ಕೋರ್ಟಿನ ಮೆಟ್ಟಿಲನ್ನು ಹತ್ತಿಸಿ ಗಲ್ಲಿಗೆ ಏರಿಸುವುದಕ್ಕೆ ತೀರ್ಮಾನ ಮಾಡಿದರು. ಏಪ್ರಿಲ್ 8, 1857ರಂದು ಭಾರತ ಸ್ವಾತಂತ್ರ್ಯದ ಮೊದಲ ಕಿಡಿಯನ್ನು ಹಾರಿಸಿದರು. ಆದರೆ ಅಂತಹ ಕಿಡಿ ಮುಂದೆ ಜ್ವಾಲೆಯಾಗಿ ಹೇಗೆ ಆವರಿಸಿತು ಎಂದು ವಾರಕ್ಕೊಮ್ಮೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.